ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೆನ್ನೆ ವಿಡಿಯೋನಲ್ಲಿ ನಾನು ನಿಮ್ಮೆಲ್ರಿಗೂ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ, ಮಾರ್ಕ್ ಮಾಡೋದು ಹೇಗೆ ತೋರಿಸ್ಕೊಟ್ಟಿದ್ದೆ. ಹಾಗೆ ಇವತ್ತು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕಿಂತ ಮೊದಲು. ಹಾಗೆ ನಾನು ಇಲ್ಲಿ ಸೇಮ್ ಕಲರ್ ದಾರ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ದಾರ ಹೇಗೆ ಹಾಕಬೇಕು ಮತ್ತು ಬಾಬಿನ್ಗೆಲ್ಲ ಹೇಗೆ ಹಾಕಬೇಕು ಅಂತ ನಾನು ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ತಪ್ಪದೆ ಆ ವಿಡಿಯೋಗಳನ್ನ ನೋಡಿ. ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಬನ್ನಿ ಮೊದಲಿಗೆ ಇವಾಗ ಹೇಗೆ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಬ್ಲೌಸ್ ಲೆಂತ್ ಬಂದು 16 ಇಂಚ್ ತೊಗೊಂಡಿದ್ದೆ. ನೋಡಿ, ಕರೆಕ್ಟಾಗಿ 16 ಇಂಚಿದೆ. ಸೊ ಫಸ್ಟು ನಾನು ಬ್ಯಾಕ್ ಸೈಡು 1 ಇಂಚನ್ನ ಫೋಲ್ಡ್ ಮಾಡಿ ಮಡಚಿ ಹೊಲಿಬೇಕು ಅಂತ ಹೇಳಿದ್ದೆ. ಆದರೆ ಇವಾಗ 1 ಮಡಚೋದಕ್ಕಿಂತ ಮೊದಲು ಜಸ್ಟ್ ಒಂದು ಕಾಲು ಇಂಚ್ಗಿಂತನೂ ಕಡಿಮೆ, ಅಂದರೆ ಜಸ್ಟ್ ಒಂದು ಪಾಯಿಂಟಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಈ ಥರ ಮಾಡಬೇಕು ಅಂದರೆ, ನೀವು ಡೈರೆಕ್ಟಾಗಿ 1 ಇಂಚ್ ಫೋಲ್ಡ್ ಮಾಡಿ ಮಡಚಿದ್ರೆ ಅದು ದಾರಗಳು ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಾಣ್ತಾ ಇರುತ್ತೆ, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ಸೊ ಫಸ್ಟು ಒಂದು ಕಾಲು ಇಂಚು, ಅಂದರೆ ಜಸ್ಟ್ ಒಂದು ಲೈನ್ ಏನು ಬರುತ್ತೆ ನಮ್ಮ ಟೇಪ್ನಲ್ಲಿ ಅದಷ್ಟು ಬಟ್ಟೆನ ಒಂದು ಸ್ವಲ್ಪ ಮಡಚಿ ಸ್ಟಿಚ್ ಮಾಡಿ, ಅದಾದ ನಂತರ 1 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡು ಕೆಳಗಡೆ ಭಾಗದಲ್ಲಿ ನಾನು ಹೇಳ್ತಾ ಇರೋದು, ಹಿಂಭಾಗದಲ್ಲಿ ಕೆಳಗಡೆ ಭಾಗ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹೊಸದಾಗಿ, ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇವಾಗ ಸ್ಟಿಚಿಂಗ್ ಆಗಿತ್ತು ನೋಡಿ, ಕಾಣಿಸ್ತಾ ಇದೆ. ಇವಾಗ ಕರೆಕ್ಟಾಗಿ 1 ಇಂಚ್ ಟೇಪ್ ತಗೊಂಡು 1 ಇಂಚಿಗೆ ಟೇಪ್ನಲ್ಲಿ ನಾವು ಅಳತೆ ಮಾಡಿ ಕ್ಲೀನಾಗಿ ಮಾರ್ಕ್ ಮಾಡಿ 1 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಸೈಡ್. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಹೀಗೆ ಮಾಡ್ಕೋಬೇಕು. ನೀವು ಹಾಗೆ ಮಾಡಲಿಲ್ಲ ಅಂತಂದರೆ ದಾರಗಳು ಎಲ್ಲ ಒಂದು ರೀತಿ ಅಸಹ್ಯವಾಗಿ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ನೋಡಿ, ಈ ಥರ 1 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಿಮಗೆ ಸ್ಟಿಚಿಂಗ್ ಬಗ್ಗೆ ಹೇಗೆ ಮಾಡಬೇಕು, ಮಿಷಿನ್ ಬಗ್ಗೆ ಏನು ಎತ್ತ ಪ್ರತಿಯೊಂದನ್ನು ನಾನು ಕಳೆದ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೆ ಯಾರ್ಯಾರು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಕೆಲವೊಂದು ವೀಡಿಯೋಸ್ ಲಿಂಕು, ಹೋಗಿ ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಆದರೂ ಕೆಲವೊಂದಷ್ಟು ಜನ ನೋಡ್ತಾ ಇರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ದಯವಿಟ್ಟು ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 1 ಇಂಚ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಾಗಿದೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಡಾಟ್ಸ್ಗಳನ್ನ ಇಟ್ಕೋಬೇಕು. ಡಾಟ್ಸ್ ಹೇಗೆ ಇಟ್ಕೊಳ್ಳೋದು ಅಂತ ಅಂದರೆ, ನಾನು ಮೊದಲೇ ಹೇಗೆ ಶೋಲ್ಡರ್ನ ಸೆಂಟರ್ ಭಾಗಕ್ಕೆ ಕರೆಕ್ಟಾಗಿ, ಇದಕ್ಕೆ ನಾನು ಮಾರ್ಕ್ ಮಾಡಿರೋದನ್ನು ಕಟ್ ಮಾಡೋದಕ್ಕಿಂತ ಮೊದಲು, ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಈ ಶೋಲ್ಡರ್ ಏನಿದೆ, ಈ ಶೋಲ್ಡರ್ನ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ಮೇಲ್ಗಡೆಯಿಂದ ಕೆಳಗಡೆ ತನಕ ಅಂದರೆ ಮಡಚಿ ಇಟ್ಕೊಂಡು ಇವಾಗ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಎಲ್ಲಿ ತನಕ ಮಾಡಬೇಕು ಅಂದರೆ, ಈ ಬ್ಯಾಕ್ ಡೀಪ್ ಏನಿದೆ ಅಲ್ಲಿಂದ 2.5 ಇಂಚ್ ಕೆಳಗಡೆಗೆ ಸ್ಟಿಚ್ ಮಾಡ್ಕೋಬೇಕು. ಹಾಫ್ ಇಂಚ್ ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಮಾರ್ಕ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಡಾಟ್ ಹಾಕ್ಕೊಂಡು ಫಸ್ಟು ಕ್ಲೀನಾಗಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಸ್ಟಿಚ್ನ ಒಂದು ಲಾಕ್ ಕೊಟ್ಟು ಮತ್ತೆ ಸ್ಟಿಚ್ ಮಾಡಿ. ಈ ಕಡೆ ಎಂಡಿಗೆ ಬರ್ತಿರಲ್ಲ ಆವಾಗಲೂ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ. ಉಳಿದಂಥ ದಾರಾನ ಕಟ್ ಮಾಡ್ಕೋತಾ ಇರಿ ಪ್ರತಿ ಸಾರಿನೂ ಸ್ಟಿಚ್ ಆದಾಗಲೂ. ಇಲ್ಲ ಅಂತಂದರೆ ದಾರ ಉಳ್ಕೊಂಡ್ಬಿಟ್ರೆ ಅಷ್ಟೊಂದು ಒಂದು ರೀತಿ ಕಾಣಿಸುತ್ತೆ, ಮತ್ತು ಬೇರೆ ಸ್ಟಿಚಿಂಗ್ ಮಾಡುವಾಗಲೂ ಈ ದಾರ ಮಧ್ಯೆ ಬಂದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಕೂಡ ಸೇಮ್ ಅದೇ ಥರ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಈ ಕಡೆ ನಾವೇನು ಸ್ಟಿಚ್ ಮಾಡಿರ್ತೀವಿ ಅದನ್ನು ಇದ್ರ ಮೇಲ್ಗಡೆ ಈ ಥರ ಇಟ್ಕೊಂಡು ನಾವು ಎಲ್ಲಿ ತನಕ ಸ್ಟಿಚ್ ಮಾಡಬೇಕು ಅಂತ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಲಾಕ್ ಮಾಡಿ ತದನಂತರ ಸ್ಟಿಚಿಂಗ್ ಕೊಟ್ಟು ಮತ್ತೆ ಎಂಡಿಂಗ್ ಬರುತ್ತಲ್ಲ ಆವಾಗ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ಟ್ರಕ್ಸ್ ಹಿಡಿಯೋದು ಅಥವಾ ಡಾಟ್ ಹಿಡಿಯೋದು ಬೆನ್ನಿನ ಬ್ಯಾಕ್ ಸೈಡ್ ಇದು ಕಂಪ್ಲೀಟ್ ಆಗುತ್ತೆ. ಇದು ತುಂಬ ಸಿಂಪಲ್ ಬ್ಲೌಸ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇವಾಗ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಯಿತು. ಈಗ ಬಂದು ಫ್ರಂಟ್ ಸೈಡು ನಾನು 4 ಡಾಟ್ಗಳು ಏನಿಟ್ಟಿದ್ದೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು, ಫಸ್ಟು ಈ ಡಾಟ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋಣ.
ನಾನು ಮಧ್ಯ ಸೆಂಟರಲ್ಲಿ ಕಟ್ ಮಾಡಿ 2 ಪಾರ್ಟ್ನು ಡಿವೈಡ್ ಮಾಡಿಲ್ಲ, ಎರಡನ್ನೂ ಒಂದೇ ಪಾರ್ಟಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದೇ ಸಾರಿ ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರ ಜಸ್ಟ್ 1/4 ಇಂಚ್ ಅಷ್ಟೇ, ಜಾಸ್ತಿ ಏನು ಬೇಡ, ಜಸ್ಟ್ 1/4 ಇಂಚು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದೇ ಥರ ನೋಡಿ, ಇವಾಗ ಈ ಥರ ಕಾಣಿಸುತ್ತೆ. ಸೊ ಆದಷ್ಟು ಮುಂಭಾಗ ಯಾವುದು ಹಿಂಭಾಗ ಯಾವುದು ಅಂತ ನೋಡ್ಕೊಳ್ಳಿ. ನಾನು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಇದೇನಿದು ಈ ಕಡೆನೂ ಸ್ಟಿಚ್ ಮಾಡಿ ಬಿಗಿನರ್ಸು ಈ ಕಡೆನೂ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಸಾಧ್ಯವಾದಷ್ಟು ಹಿಂಭಾಗ ಮುಂಭಾಗವನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಧಾನವಾಗಿ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬಿಡಿ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಮಾಡಿ. ತಾಳ್ಮೆಯಿಂದ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಕಾಣುತ್ತೆ. ಇದೇ ಥರ 4 ಡಾಟ್ಸ್ಗಳನ್ನ ಇಟ್ಕೋತಾ ಬನ್ನಿ. ನಾನು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಒಂದು ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಪಾರ್ಟ್ ವೈಸ್ ಮಾಡಿದ್ದೀನಿ, ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಸ್ಟಿಚಿಂಗ್ನ. ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆವಾಗ ನಿಮಗೆ ಲೆಂತ್ ಆದರೆ ಅಷ್ಟೊಂದು ಅರ್ಥ ಆಗಲ್ಲ, ನೋಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಈಗ ಈ ಕಡೆ ಸೈಡ್ ಡಾಟ್ಸ್ ಎಲ್ಲ ಹಿಡ್ದಾಯ್ತು ನೋಡಿ, ಕಪ್ ಶೇಪ್ ಹೇಗೆ ಬಂದಿದೆ ಅಂತ. ಸೇಮ್ ಟು ಸೇಮ್ ಈ ಕಡೆ ಸೈಡ್ ಕೂಡ ಡಾಟ್ಗಳನ್ನ ಇಟ್ಕೊಳ್ಳಿ. ಇಲ್ಲಿ ನಾನು ತೋರಿಸಿರೋದು ತುಂಬ ಸಿಂಪಲ್ ಬ್ಲೌಸು. ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ಯಾವ ಥರ ಮಾಡಬೇಕು ಅದನ್ನೆಲ್ಲ ತೋರಿಸ್ಕೊಡ್ತಾ ಬರ್ತೀನಿ. ಮತ್ತು ಹ್ಯಾರಿ ವರ್ಕ್ ಕೂಡ ಯಾವ ಥರ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಬರ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಹಾಗೆ ಸ್ಯಾರಿ ಕುಚ್ಚು ಹಾಕೋದು ಕೂಡ ಒಬ್ಬರು ಕೇಳಿದರು, ಕುಚ್ಚು ಹಾಕಿ ಹೇಳ್ಕೊಡಿ ಮೇಡಮ್ ಅಂತ. ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಸ್ವಲ್ಪ ಈ ಬ್ಲೌಸ್ ಎಲ್ಲ ಮುಗಿಲಿ, ಆವಾಗ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಸೊ ಸಡನ್ನಾಗಿ ಮಧ್ಯ ಎಲ್ಲ ಹೇಳ್ಕೊಡೋದು ಬೇಡ ಅಂತ ಡ್ರೆಸ್ ಕಟಿಂಗ್ಸು ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಿಧಾನವಾಗಿ ಹೇಳ್ಕೊಡ್ತೀನಿ. ಫಸ್ಟು ಬ್ಲೌಸ್ ಕಂಪ್ಲೀಟ್ ಆಗಲಿ. ಸೊ ಈಗ ಎರಡೂ ಕಡೆ ಸ್ಟಿಚಿಂಗ್ ಆಯಿತು. ಇವಾಗ ಸೆಂಟರಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೆಂಟರಲ್ಲಿ ಮೊದಲೇ ಯಾಕೆ ಕಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಇವಾಗ ನಾನು ಡಾಟ್ಸ್ ಹಾಕಿದ್ದೆ ನೋಡಿ, ಸೆಂಟರ್ ಡಾಟ್ಸು ಅದು ಕರೆಕ್ಟಾಗಿ ಕರೆಕ್ಟಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಒಂದೇ ಲೈನಲ್ಲಿ, ಇಲ್ಲಾಂದರೆ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರ್ಬೋದು ಅಂತ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಒಂದು ಪಾರ್ಟ್ನ ತೊಗೊಂಡು ಇನ್ನೊಂದು ಪಾರ್ಟ್ನ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲೇ ಸೈಡ್ ಪಟ್ಟಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ. ನಾನು ಕಟ್ ಮಾಡುವಾಗಲೇ ಅದ್ರ ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಏನು ಉಳಿದಿತ್ತು ನೋಡಿ ನಮ್ಮ ಬ್ಲೌಸ್ನಲ್ಲಿ ಕಟಿಂಗ್ನಲ್ಲಿ, ಆ ಒಂದು ಬಟ್ಟೆ ತೊಗೊಂಡು ಇನ್ನೂ ಎಕ್ಸ್ಟ್ರಾ ಪೀಸ್ ಏನಿತ್ತು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. 2 ಎಕ್ಸ್ಟ್ರಾ ಸೈಡ್ ಪಟ್ಟಿ ಅಥವಾ ಬೆಲ್ಟ್ ಪಟ್ಟಿ ಏನಂತಾರೆ ಅದನ್ನು ಇನ್ನೂ 2 ಎಕ್ಸ್ಟ್ರಾ ಕಟ್ ಮಾಡ್ಕೋತಾ ಇದ್ದೀನಿ. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಬೇಕಲೇಬೇಕು. ವಿತ್ ಲೈನಿಂಗ್ ಆದರೂ ಕೂಡ ಬೇಕು, ಅಲ್ಲಿ ಒಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ 2 ಬೇಕಾಗುತ್ತೆ. ಬಟ್ ಇಲ್ಲಿ 2 ಕೂಡ ಒಂದೇ ಥರ ಇರುವಂತಹ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಬ್ಲೌಸ್ ಕಟಿಂಗ್ಸು, ಸ್ಟಿಚಿಂಗ್ಸು, ಹಾಗೆ ಟೈಪ್ಸ್ ಆಫ್ ಬ್ಲೌಸ್ ಕಟಿಂಗ್ಸು ಎಲ್ಲನೂ ತಿಳಿಸ್ಕೊಡ್ತಾ ಬರ್ತೀನಿ. ಇದು ಬಂದು ಫಸ್ಟ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಟಫ್ ಮೆಥಡ್ ಕೂಡ ಇದೆ. ಬಿಗಿನರ್ಸ್ಗೆ ಸ್ವಲ್ಪ ಟಫಾಗಿ ಹೇಳ್ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಸರಿ ಇಲ್ಲ ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಇದು. ಕಣ್ಣಳ್ತೆಲೆ ಡಾಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಸೊ ಇವಾಗ 2 ಆ ಪಟ್ಟಿ ಪೀಸ್ನ ತೊಗೊಂಡು, ಸೊ ನಾವು ಒಂದು ಸೈಡ್ ಬಟ್ಟೆ ಏನಿತ್ತು ಇದನ್ನು ತೊಗೊಳ್ಳಿ. ಇದರಲ್ಲಿ ಫ್ರಂಟು, ಬ್ಯಾಕು ಮತ್ತು ಸೈಡ್ ಪೀಸ್ ಅದನ್ನು ಫಸ್ಟು ಸ್ಪಷ್ಟವಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಮೇಲ್ಗಡೆ ಒಂದು ಪೀಸ್ನ ಇಟ್ಕೊಂಡು ಕೆಳಗಡೆ ಕೂಡ ಒಂದು ಪೀಸ್ನ ಇಟ್ಕೊಳ್ಳಿ. ಮಧ್ಯದಲ್ಲಿ ನಿಮ್ಮ ಬ್ಲೌಸ್ ಪಾರ್ಟ್ ಬರಬೇಕು, ಫ್ರಂಟ್ ಪಾರ್ಟು. ಇದನ್ನು ಕ್ಲೀನಾಗಿ ನಿಧಾನವಾಗಿ ಆರ್ಗನೈಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡ್ಕೋಬೇಕು. ಬಿಗಿನರ್ಸ್ ಆಗಿದ್ದರೆ ಕನ್ಫ್ಯೂಷನ್ ಆಗಬೇಡಿ. 3 ಪೀಸ್ ಕೂಡ ಜೊತೆಲೇ ಸಿಗಬೇಕು, ಆ ಥರ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. 2 ಪಟ್ಟಿ ಪೀಸು, ಅದು 2ರ ಮಧ್ಯ ಬ್ಲೌಸ್ ಪೀಸ್ ಏನಿತ್ತು ಫ್ರಂಟ್ ಪಾರ್ಟು ಅದು, ಈ ಥರ 3 ಒಂದ್ರ ಮೇಲೆ ಒಂದಿಟ್ಟು ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಬನ್ನಿ. ಆ ಡಾಟ್ ಇರೋ ಅಂಥ ಜಾಗದಲ್ಲಿ, ಇವಾಗ ಕೆಳಗಡೆ ಪೀಸ್ ಇದೆ, ಡಾಟ್ ಇರೋ ಅಂಥ ಜಾಗದಲ್ಲಿ ಈ ಥರ ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆ ಪೀಸ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ, ಏನಾಗಲ್ಲ. ಫೋಲ್ಡ್ ಮಾಡ್ಕೊಂಡ್ರೇ ಬೆಸ್ಟು. ಈ ಥರ 3 ಇಟ್ಕೊಂಡು ಒಂದೇ ಸಾರಿ ಸ್ಟಿಚ್ ಮಾಡ್ಕೊಳ್ಳಿ.
ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಸ್ಲೋವಾಗಿ ತಿಳಿಸ್ತಾ ಇದ್ದೀನಿ, ಹಾಗೆ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಆಯಿತು. ನೀವು ಬೇಕು ಅಂದರೆ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೋದು, ಬಟ್ ನಾನು ಟಾಪ್ ಸ್ಟಿಚ್ ಮಾಡೋದ್ರಿಂದ ಡಬಲ್ ಸ್ಟಿಚಿಂಗ್ ಏನು ಬೇಡ. ಇವಾಗ ಇದಿಷ್ಟ ಆಗಿದೆ. ಇದನ್ನು ಒಳಗಡೆ ಹೇಗೆ ಹಾಕೋದು ಅಂತಂದರೆ, ಈ ಮೇಲ್ಗಡೆ ಬಟ್ಟೆ ಏನಿದೆ ಅದನ್ನು ಈ ಥರ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಂಡು ಈ ಸೈಡ್ ಪೀಸ್ಗಳು 2 ಪೀಸ್ ಏನಿದೆ 2 ಪೀಸ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ನಿಧಾನವಾಗಿ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಮಧ್ಯದಲ್ಲಿ ಬ್ಲೌಸ್ ಪೀಸ್ ಟಾಪ್ ಏನಿದೆ ಫ್ರಂಟ್ ಟಾಪ್ ಪಾರ್ಟು ಅದು ರೋಲ್ ಮಾಡಿಕೊಂಡು ಒಳಗಡೆ ಸೇರಿಸ್ಕೊಂಡಿರ್ತೀವಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಬೇಕು ಅಂದರೂ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಆ ಬಟ್ಟೆ ಒಳಗಡೆ ಸೇರ್ಕೊಂಡಿರುವಂಥ ಬಟ್ಟೆನ ಆವಾಗವಾಗ ನೋಡ್ಕೋತಾ ಇರಿ, ಯಾಕಂದರೆ ಜಾರಿ ನಿಮ್ಮ ಸ್ಟಿಚಿಂಗಿಗೆ ಮಧ್ಯೆ ಬರೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಡಬಲ್ ಸ್ಟಿಚ್ ಬೇಕು ಅಂತಂದರೂ ಡಬಲ್ ಸ್ಟಿಚ್ ಹಾಕೋಬೋದು, ಏನಿಲ್ಲ. ನೋಡಿ, ನಾನು ನಿಮ್ಗೊಂದು ಟ್ರಿಕ್ಸ್ ತಿಳಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಮಿಷಿನು ನಾನು ಮೇಂಟೈನ್ ಮಾಡಿರೋದು, ಹಾಗೆ ಆಯಿಲೆಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇರೋದ್ರಿಂದ ನಮ್ಮ ಬಟ್ಟೆ ಕ್ಲೀನಾಗಿ ಹೋಗ್ತಾ ಇದೆ. ಯಾವುದೇ ಥರ ಪುಷ್ ಏನು ಮಾಡ್ತಾಯಿಲ್ಲ. ಸೊ ಕೆಲವ್ರು ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ಈಗ ಸ್ಟಿಚಿಂಗ್ ಆದಮೇಲೆ ಡಬಲ್ ಸ್ಟಿಚಿಂಗ್ ಆದಮೇಲೆ ಈ ಥರ ಒಳಗಡೆಯಿಂದ ಬಟ್ಟೆನ ನಿಧಾನವಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕ್ಲೀನಾಗಿ ಬರುತ್ತೆ ಬಟ್ಟೆ. ಹಾಗೆ ಪಟ್ಟಿ ಪೀಸ್ ಕೂಡ ಕ್ಲೀನಾಗಿ ಆರ್ಗನೈಸ್ ಆಗಿರುತ್ತೆ. ಇದಿಷ್ಟ ಆಯಿತು. ನೀವು ಈ ಥರ ಬೆರಳಿನ ಸಹಾಯದಿಂದ ಈ ಥರ ತೊಗೊಂಡು ಸ್ವಲ್ಪ ಬಿಗಿ ಹಿಡಿದು ಎಳೆಯಿರಿ. ತುಂಬ ಬಿಗಿ ಅಲ್ಲ, ಜಸ್ಟ್ ಐರನ್ ಮಾಡಿಕೊಂಡ್ರು ಓಕೆನೇ. ಐರನ್ ಮಾಡ್ಕೊಳ್ಳಿಲ್ಲ ಅಂದರೂ ಈ ಥರ ಬಟ್ಟೆನ ಹಿಡಿದು ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನೋಡೋದಕ್ಕೆ ಬ್ಲೌಸು ಲಕ್ಷಣವಾಗೂ ಕಾಣಿಸುತ್ತೆ. ಅದ್ರ ಜೊತೆಗೆ ನಾವು ಇನ್ನೊಂದೊಂದು ಅಲ್ಲೂ ಹೊಲಿಗೆ ಹಾಕೋದಕ್ಕಿಂತ ಇಲ್ಲೇ ಹೊಲಿಗೆ ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈ ಥರ 2 ಸೈಡು, ಅಂದರೆ ಮೇಲ್ಗಡೆ ಸೈಡು ಒಂದು ಸೈಡು ಮತ್ತು ಕೆಳಗಡೆ ಸೈಡು, ಅದರ ಎಂಡಿಂಗ್ ತುದಿ ಭಾಗದಲ್ಲಿ ಒಂದೊಂದು ಸ್ಟಿಚ್ ಹಾಕೋತಾ ಬನ್ನಿ. ಇಲ್ಲಿ ನೋಡಿ, ನಾನು ಡಾಟ್ಸ್ ಏನಿತ್ತು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಟ್ ಕೂಡ ಮಾಡಿದ್ದೀನಿ. ಸೊ ಇದು ಮೇಲ್ಗಡೆ ಪಾರ್ಟಲ್ಲೂ ಕೂಡ ಮತ್ತೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ಸೈಡ್ ಪಟ್ಟಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಸ್ಟಿಚಿಂಗ್ ಆಯಿತು. ಈ ಎಕ್ಸ್ಟ್ರಾ ಪೀಸ್ ಏನಿತ್ತು ಇದನ್ನು ಕಟ್ ಮಾಡ್ಕೊಬಿಡಿ. ಓಕೆ, ಇವಾಗ ಕಂಪ್ಲೀಟಾಗಿ ಒಂದು ಪಾರ್ಟು ರೆಡಿ ಆಯಿತು. ಇದೇ ಥರ ನಾನು ಯಾವ ಥರ ಸ್ಟಿಚ್ ಮಾಡಿದೆ ಸೇಮ್ ಟು ಸೇಮ್ ಅದೇ ಥರ ಇನ್ನೊಂದು ಪಾರ್ಟ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ಥರ ಸೈಡಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಆಗ್ತಾಯಿದ್ರೆ, ಅದ್ರ ಜೊತೆಗೆ ದಾರಗಳೆಲ್ಲ ಕಾಣಿಸ್ತಾ ಇದ್ದರೆ ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ರೆಡಿ ಆಯಿತು. ಒಂದು ಪೀಸ್ ಕರೆಕ್ಟಾಗಿ ರೆಡಿಯಾಗಿದೆ. ಇನ್ನೊಂದು ಪೀಸು ಸೇಮ್ ಏನಿತ್ತು ಇದೇ ಥರ ಬೆಲ್ಟ್ ಪಟ್ಟಿನ ಅರೇಂಜ್ ಮಾಡ್ಕೊಳ್ಳಿ. ಈ 2 ಬೆಲ್ಟ್ ಪಟ್ಟಿನ ಮೇಲೊಂದು ಕೆಳಗೊಂದು ಇಟ್ಕೊಂಡು ಸೇಮ್ ನಾನು ತೋರಿಸಿದ್ನಲ್ಲ ಸೇಮ್ ಪ್ರೊಸೆಸ್ಸಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ 2 ಕೂಡ ರೆಡಿ ಆಯಿತು. ಸೊ 2 ರೆಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಬ್ಯಾಕ್ ಪಾರ್ಟ್ ಪೀಸ್ನ ಸೀದಾ ಇಟ್ಕೊಂಡು ಅದ್ರ ಮೇಲ್ಭಾಗಕ್ಕೆ ಯಾವುದನ್ನು ಅಂತಂದರೆ ನಾವು ಮೊದಲು ರೆಡಿ ಮಾಡಿದ್ವಲ್ಲ ಫ್ರಂಟ್ ಪಾರ್ಟು, ಅದನ್ನು ಕೂಡ ಇಟ್ಕೊಂಡು ಇಲ್ಲಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬೋದು. ಸೀದಾ ಪಾರ್ಟು ಒಳಗಡೆ ಇರಬೇಕು, ಉಲ್ಟಾ ಪಾರ್ಟ್ ಮೇಲ್ಗಡೆ ಇಟ್ಕೊಂಡು 2 ಶೋಲ್ಡರ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚಿಂಗ್ ಆದಮೇಲೆ ನೀವು ಏನು ಪೈಪಿಂಗು ಅದನ್ನೆಲ್ಲ ನಿಧಾನವಾಗಿ ಮಾಡ್ಕೋಬೋದು. ಫಸ್ಟ್ ಇದು 2 ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಇಡುವಾಗ ಫಸ್ಟು ನೋಡ್ಕೊಳ್ಳಿ ನಿಧಾನವಾಗಿ, ಇಲ್ಲಾಂತಂದರೆ ಕನ್ಫ್ಯೂಷನ್ ಆಗುತ್ತೆ, ಮತ್ತು ಒಳಗೆ ಎಲ್ಲ ರಿಮೂವ್ ಆಗಬೇಕು ಅಂತ ಬೇಜಾರಾಗುತ್ತೆ. ಈ ಥರ 2 ಇಟ್ಕೊಂಡು, ಅಲ್ಲಿ ದಾರಗಳೆಲ್ಲ ಇತ್ತು ಹಾಗಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ 2 ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 2 ಶೋಲ್ಡರ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಅಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ 2 ಶೋಲ್ಡರ್ ಪಾರ್ಟ್ನ ಜಾಯಿಂಟ್ ಮಾಡ್ಕೊಳ್ಳಿ. ಬೇಕು ಅಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ನೋಡಿ ಇನ್ನೊಂದು ರೌಂಡ್ ಆಮೇಲೆ ಸ್ಟಿಚ್ ಹಾಕ್ತೀನಿ ಅಂದರು ಓಕೆನೇ. ಇವಾಗ ನೋಡಿ ರೆಡಿ ಆಯಿತು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ 2 ಕೂಡ ಜೊತೆ ಆಯಿತು, ಅಂದರೆ ಜಾಯಿನ್ ಆಯಿತು. ಇವಾಗ ಕ್ಲೀನಾಗಿ ಬಂದಿದೆ.
ಇದಿಷ್ಟು ಬಂದು ಪಾರ್ಟ್ 1 ನಾನು ತಿಳಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಪೈಪಿಂಗ್ ಹೇಗೆ ಮಾಡೋದು ಮತ್ತು ಕಾಜಾಪಟ್ಟಿ ಹುಕ್ಪಟ್ಟಿ ಹೇಗೆ ಹಾಕೋದು, ಶೋಲ್ಡರ್ ಎಲ್ಲ ಜಾಯಿಂಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋದೆಲ್ಲ ತಿಳಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಡ, ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಕಂಪ್ಲೀಟ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ನಿಮ್ಮ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.